ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಜೈ ಶ್ರೀರಾಮ್. ಕೆಲವರು ಹೇಳ್ತಾ ಇದ್ರು ಇವತ್ತು ನ್ಯೂಸ್ ನೋಡ್ಯಾವಿ, ಏನಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ, ಅದರಲ್ಲೂ ವಿಧಾನಸೌಧದಲ್ಲಿ ಹೇಳಿದ್ದಾರೆ ಅಂತ. ಓಕೆ. ನನಗೆ ಒಂದು ಅರ್ಥ ಆಗದೆ ಇರೋ ವಿಚಾರ, ಅಲ್ಲ, ಎಲೆಕ್ಷನ್ಸ್ ನಡೆದಿದ್ದು ಭಾರತದಲ್ಲಿ, ಗೆದ್ದಿದ್ದು ಭಾರತೀಯ ಅಭ್ಯರ್ಥಿ, ಅಲ್ಲಿರೋರೆಲ್ಲ ಭಾರತೀಯರು, ಎಲ್ಲ ಭಾರತೀಯರಿದ್ದಾಗ ಪಾಕಿಸ್ತಾನ ಎಲ್ಲಿಂದ ಬಂತು ಅಂತ ಯಾಕೆ ಹಾಗನ್ಸುತ್ತೆ ಕೆಲವು ಜನರಿಗೆ. ಸೊ ಏನಪ್ಪ ಒಂದು ಗೊತ್ತಾಗಲ್ಲ, ಈ ರಾಜಕಾರಣ ನಮಗಂತೂ ಅರ್ಥ ಆಗಲ್ಲ. ಆದರೆ ಒಂದಂತೂ ಏನಪ್ಪ ಹೇಳೋದು ಅಂದರೆ, ಭಾರತದಲ್ಲಿ ಹುಟ್ಟಿ ಈ ಪುಣ್ಯ ಭೂಮಿನಲ್ಲಿ ಓಡಾಡಿ ಕಾವೇರಿ ನೀರು ಕುಡಿದು ಈ ಮಣ್ಣಿನಲ್ಲಿ ಬೆಳೆದ ತರಕಾರಿಯನ್ನು ತಿಂದು ಈ ಗಾಳಿಯನ್ನು ಸೇವನೆ ಮಾಡಿ ನೀವು ಭಾರತ ಮಾತೆಗೆ ಜೈಕಾರ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು. ಅಲ್ಲ, ಪಾಕಿಸ್ತಾನ ಏನು ಸ್ವರ್ಗ ಅಂದ್ಕೊಂಡಿದ್ದೀರಾ? ಪಾಕಿಸ್ತಾನಕ್ಕೆ ಜೈಕಾರ ಹಾಕೋಕ್ಕೆ ಅಲ್ಲಿ ಊಟ ಮಾಡೋಕ್ಕೇನೂ ಇಲ್ಲ, ಆ ಥರ ಒದ್ದಾಡ್ತಾ ಇದ್ದಾರೆ ಪಾಕಿಸ್ತಾನದವರು. ಅಂಥ ಕಿತ್ತೋಗಿರೋ ದೇಶಕ್ಕೆ ಹೋಗಿ ಹೋಗಿ ನೀವೆಲ್ಲರೂ ಪಾಕಿಸ್ತಾನ್ ಜೈ ಅಂತ ಹೇಳಿದಿರಲ್ಲ. ನನಗೆ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನು ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ. ಪಾಕಿಸ್ತಾನಕ್ಕೆ ಜೈ ಅಂತ ನಮ್ಮ ವಿಧಾನಸೌಧದೊಳಗಡೆ ಹೆಂಗೆ ಹೇಳ್ತಾರೆ? ಇದು ಹೌ ಇಸ್ ಇಟ್ ಪಾಸಿಬಲ್? ಅದು ಯಾಕಂಗ ಅನಿಸುತ್ತೆ ಹೋಗಲಿ. ಸೊ ನೀವು ನಿಮ್ಮ ಫ್ರೆಂಡ್ಗಳಿಗೆ ಜೈಕಾರ ಹಾಕೊಳ್ಳಿ, ತಪ್ಪಿಲ್ಲ. ಆರಾಮಾಗಿ ನೀವು ಗೆದ್ದಿದ್ದನ್ನು ಸೆಲೆಬ್ರೇಟ್ ಮಾಡಿ, ಅದು ಕೂಡ ತಪ್ಪಿಲ್ಲ. ಆದರೆ ನೀವು ಈ ಥರ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದರೆ ಅದರ ಅರ್ಥ ಏನಾಗುತ್ತೆ? ನಿಮ್ಮ ಶ್ರದ್ಧೆ, ನಿಮ್ಮನ್ನು ಆರಿಸಿ ಗೆಲ್ಲಿಸಿದ ಜನ ಭಾರತೀಯರು, ನೀವು ಕೆಲಸ ಮಾಡಬೇಕಾಗಿರೋದು ಭಾರತಕ್ಕೆ. ಪಾಕಿಸ್ತಾನ ಯಾಕೆ ಬಂತು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾಕೆ ಹೇಳ್ತೀರಾ? ಇದರಿಂದ ಏನಾದರೂ ನಿಮಗೆ ಲಾಭ ಇದೆಯಾ? ಅಥವಾ ಪಾಕಿಸ್ತಾನದವ್ರು ಏನಾದ್ರು ದುಡ್ಡು ಕೊಡ್ತಾರಾ? ಅವ್ರ ಹತ್ರನೇ ಏನೂ ದುಡ್ಡಿಲ್ಲ. ಸುಮ್ಮನೆ ಇರಲಾರ್ದೆ ಯಾಕೆ ಈ ಥರ ಎಲ್ಲ? ಎಷ್ಟು ಜನರಿಗೆ ಇದರಿಂದ ಸಿಟ್ಟು ಬಂದಿದೆ, ರೋಷ ಆಗಿದೆ, ಎಷ್ಟು ಜನರು ಮನಸ್ಸಿಗೆ ನೊಂದ್ಕೊಂಡಿದ್ದಾರೆ. ಯಾಕೆ ಬೇಕು ಇವೆಲ್ಲ? ಭಾರತ ನಿಮ್ಮ ದೇಶ, ಭಾರತವನ್ನು ಪ್ರೀತಿಸಿ, ಎಲ್ಲ ಭಾರತೀಯರು ನಿಮ್ಮವರು, ಅವ್ರನ್ನ ಇಷ್ಟಪಡಿ. ನಾವೆಲ್ಲರೂ ಭಾರತೀಯರು ತುಂಬ ಪ್ರೀತಿ ವಿಶ್ವಾಸಗಳಿಂದ ಬಾಳಿ ಬದುಕೋಣ. ದಯವಿಟ್ಟು ಈ ಥರ ಪಾಕಿಸ್ತಾನ್ ಜಿಂದಾಬಾದ್ ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ದಯವಿಟ್ಟು ಹೇಳಬೇಡಿ, ತುಂಬ ತಪ್ಪಾಗುತ್ತೆ. ನಿಮಗೆ ಗೊತ್ತಾ, ಇದು ಸೆಡೇಷನ್ ಕೇಸ್ ಆಗುತ್ತೆ. ಯಾಕೆ ಬೇಕು ಇವೆಲ್ಲ? ಆರಾಮಾಗಿ ಭಾರತವನ್ನು ಪ್ರೀತಿಸಿ. ಈ ದೇಶ ನಿಮಗೇನು ಕಡಿಮೆ ಮಾಡಿದೆ? ಇರೋಕ್ಕೆ ಜಾಗ ಕೊಟ್ಟಿಲ್ವಾ ನಿಮಗೆ? ಹಾಂ, ನೀವು ಈ ಥರ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ನಿಮ್ಮನ್ನು ಸಹಿಸ್ಕೊಳ್ತಾ ಇದೆ ಅಂದರೆ ಈ ದೇಶ ಎಷ್ಟು ಗ್ರೇಟ್ ಅಲ್ವಾ, ಎಷ್ಟು ಪುಣ್ಯ ಭೂಮಿ ಭಾರತ. ಇಷ್ಟೆಲ್ಲ ಇದ್ರೂ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತೀರಾ ಅಂದರೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ನೋವಾಗುತ್ತೆ. ಪ್ಲೀಸ್ ಹೀಗೆಲ್ಲ ಮಾಡಬೇಡಿ. ಜನನೀಂ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಭಾರತ ಹೇಗೆ ಇದ್ರೂ ನಮ್ಮ ಪುಣ್ಯಭೂಮಿ, ನಮ್ಮ ಮಾತೃಭೂಮಿ. ನಾವೆಲ್ಲರೂ ಭಾರತೀಯರು. ಭಾರತವನ್ನು ಮೊದಲು ಪ್ರೀತಿಸೋಣ, ಆಮೇಲೆ ಮಿಕ್ಕಿತ್ತು ಅಂತ. ನಾನೇನು ಭಾರಿ ದೊಡ್ಡ ಗ್ರೇಟ್ ಅಂತ ಹೇಳ್ತಾ ಇಲ್ಲ. ನಮ್ಮ ದೇಶ ನಮಗೆ ಯಾವಾಗಲೂ ಗ್ರೇಟ್ ಅಲ್ವಾ? ನಾವೆಲ್ಲರೂ ನಮ್ಮ ದೇಶನ ಪ್ರೀತಿ ಮಾಡೋಣ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ.